ಅಂತ ವಿಚಾರ ಇದು. ಯಾರೆಲ್ಲ ಸೈಬರ್ ಕ್ರೈಮ್ನ ಕಾರಣದಿಂದಾಗಿ ಹಣ ಕಳ್ಕೊಂಡಿದ್ದೀರೋ, ಅಯ್ಯೋ ಮೊನ್ನೆ ನಂದು ಯಾವುದೋ ಲಿಂಕ್ ಒತ್ತುಬಿಟ್ಟೆ, ನಂದು ಒಂದು 50,000 ರೂಪಾಯಿ ಹೊರಟೋಯ್ತು, ಯಾರೋ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು, ಸ್ವಲ್ಪ ದುಡ್ಡು ಹಾಕಿದೆ, ಆ ದುಡ್ಡು ಬರಲಿಲ್ಲ, ಲೋನು ಬರಲಿಲ್ಲ, ಯಾವುದೋ ಒಂದು ಲಿಂಕ್ ನಾನು SMS ಬಂದಿತ್ತು, ಅದನ್ನೇನು ಓಪನ್ ಮಾಡಕ್ಕೆ ನೋಡಿ ಅದು ಯಾವುದೋ ಕಾಲ್ ಬಂತು, ರಿಸೀವ್ ಮಾಡಿದೆ, ಯಾವುದೋ ಒಂದು ನಂಬರ್ ಹೇಳಿದ್ರು, ನಂಬರ್ ಹೇಳಿದೆ, ನನ್ನ ದುಡ್ಡು ಹೊರಟೋಯ್ತು, ನನ್ನ ಅಕೌಂಟನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ನನ್ನ ಅಕೌಂಟಿಂದ ದುಡ್ಡನ್ನು ತೊಗೊಂಡ್ಬಿಟ್ಟಿದ್ದಾರೆ, ಈ ಥರದ ಮಾತಿದೆಯಲ್ಲ, ಅಂತಹ ಎಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ಸ್ಟೋರಿ ಇದು. ಸೈಬರ್ ಕ್ರೈಮ್ನ ಕಾರಣದಿಂದಾಗಿ ಇದರ ಅಗಾಧತೆ ನಾನು ನಿಮ್ಗೆ ಹೇಳಬೇಕು. ಒಂದು ಕಾಲ ಇತ್ತು ರೀ, ದುಡ್ಡು ನಿಮ್ಮಿಂದ ಕದಿಬೇಕು ಅಂತ ಹೇಳಿದ್ರೆ ನಿಮ್ಮ ಬಳಿ ಇರ್ತಕ್ಕಂಥ ನಗದು ಚಿನ್ನವೋ ಅದನ್ನು ಅವನೇ ಬಂದು ಕೈಯಾರೆ ಕಿತ್ಕೊಂಡು ಹೋಗಬೇಕಾಗಿತ್ತು. ಮನೆ ಇತ್ತಾ, ಮನೆ ಕನ್ನ ಹಾಕಬೇಕಾಗಿತ್ತು, ಡೋರ್ ಲಾಕನ್ನು ಬ್ರೇಕ್ ಮಾಡಬೇಕಾಗಿತ್ತು, ಮನೆಗೆ ನುಗ್ಗಿ ಎಲ್ಲವನ್ನು ಕದ್ಕೊಂಡು ಹೋಗಬೇಕಾಗಿತ್ತು. ಈಗ ಅದೇನೂ ಇಲ್ಲ, ನಿಮ್ಮ ಮೊಬೈಲ್ ಫೋನ್ ಸಾಕು. ಯುವರ್ ಮೊಬೈಲ್ ಫೋನ್ ಈಸ್ ಎನಫ್. ನಿಮ್ಮನ್ನು ಡಕಾಯಿತಿ ಮಾಡಲಿಕ್ಕೆ, ನಿಮ್ಮನ್ನು ಕದ್ಕೊಂಡು ಹೋಗಲಿಕ್ಕೆ, ನಿಮ್ಮ ಬಳಿಯಿಂದ ಹಣವನ್ನು, ಬಂಗಾರವನ್ನು, ಮೊಬೈಲ್ ಫೋನ್ ಒಂದು ಸಾಕು. ನೀವು ಹೇಳುವಂತಹ 4 ಡಿಜಿಟ್ ಪಿನ್ ನಂಬರ್ ಸಾಕು, 6 ಡಿಜಿಟ್ ಪಿನ್ ನಂಬರ್ ಸಾಕು, ಮುಗಿದು ಹೋಯಿತು. ನಿಮ್ಮ ಆಧಾರ್ ನಂಬರ್ ಹೇಳ್ತಿರೋ, OTP ಹೇಳ್ತಿರೋ, ಯಾವುದೋ ಬ್ಯಾಂಕ್ದು OTP ಹೇಳ್ತಿರೋ, ಬ್ಯಾಂಕ್ ನಂಬರ್ ಹೇಳ್ತಿರೋ, ನಿಮ್ಮ ಕ್ರೆಡಿಟ್ ಕಾರ್ಡ್ ಹೇಳ್ತಿರೋ, ನಿಮ್ಮ ಡೆಬಿಟ್ ಕಾರ್ಡ್ ಹೇಳ್ತಿರೋ, ಏನೋ ಒಂದು ನಿಮ್ಮ ಬಾಯಿಂದ, ನೀವು ಕೈಯಿಂದ ಒಂದು ಟೈಪ್ ಮಾಡಿದ್ರೆ ಅಥವಾ ಹೇಳಿದ್ರೆ ಮುಗಿದು ಹೋಯಿತು. ಲಕ್ಷಾಂತರ ರೂಪಾಯಿ ಕ್ಷಣ ಮಾತ್ರದಲ್ಲಿ ಮಾಯ ಆಗಿಬಿಡುತ್ತೆ. ನಿಮ್ಮ ಮನೆ ಬೀಗನೂ ಹಾಗೇ ಇರುತ್ತೆ, ನಿಮ್ಮ ಬೀರು ಬೀಗನೂ ಹಾಗೇ ಇರುತ್ತೆ, ನಿಮ್ಮ ಪರ್ಸಲ್ಲಿರ್ತಕ್ಕಂಥ ಹಣನೂ ಹಾಗೇ ಇರುತ್ತೆ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ಮಾತ್ರ ಇರಲ್ಲ. ನೋಡಿ, ಜಾಗತಿಕವಾಗಿ ಇಡೀ ವಿಶ್ವಕ್ಕೇ ಹೊಡೆತ ಕೊಡ್ತಾ ಇದೆ ಇದು. ಬರೀ ಇದು ಬೆಂಗಳೂರು ಸಮಸ್ಯೆ, ರಾಯಚೂರು ಸಮಸ್ಯೆ, ಗುಲ್ಬರ್ಗ, ಮೈಸೂರು, ಶಿವಮೊಗ್ಗ, ತುಮಕೂರು ಇದರ ಸಮಸ್ಯೆಗಳಲ್ಲ ಇದು. ನ್ಯೂಕ್ಲಿಯರ್ ಅಟ್ಯಾಕ್ಗಿಂತನೂ ಕೂಡ ಡೇಂಜರಸ್ ಈ ಸೈಬರ್ ಕ್ರೈಮ್. ಕ್ಷಣಕ್ಕೂ ಲಕ್ಷ ಕೋಟಿ ಬಿಗ್ ಲಾಸ್ ಆಗ್ತಾ ಇದೆ ಇಡೀ ವಿಶ್ವದಲ್ಲಿ. ಸೈಬರ್ ಕ್ರೈಮ್ ಅಟ್ಯಾಕ್ನಿಂದ ಪ್ರತಿ ಸೆಕೆಂಡ್ಗೆ 16 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ. ನನಗೆ ಈ ಕಾರ್ಯಕ್ರಮ ಶುರು ಮಾಡಿ 1 ಸೆಕೆಂಡಿಂದ ನಾನು ಲೆಕ್ಕ ಹಾಕೊಂಡು ಬನ್ನಿ, ಒಂದೊಂದು ಸೆಕೆಂಡ್ಗೂ 16 ಲಕ್ಷ ನಷ್ಟ ಆಯಿತು ಇಡೀ ವಿಶ್ವದಲ್ಲಿ. ಯಾರೊಬ್ಬ ಮನುಷ್ಯ 1 ಸೆಕೆಂಡಲ್ಲಿ ಅಥವಾ ಮನುಷ್ಯರು 16 ಲಕ್ಷ ರೂಪಾಯಿ ಕಳ್ಕೊಂಡ್ರು ಅಂತ. ಸೈಬರ್ ಕ್ರೈಮ್ ಮಾಫಿಯಾದಿಂದ ಪ್ರತಿ ನಿಮಿಷಕ್ಕೆ 1 ನಿಮಿಷ ಕಳೆದ್ರೆ 99 ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗ್ತಾ ಇದೆ ಇಡೀ ವಿಶ್ವಕ್ಕೆ. ಅಂದರೆ 99 ಕೋಟಿ ರೂಪಾಯಿಗಳು ಸೈಬರ್ ಕಳ್ಳರ ಪಾಲಾಗ್ತಾ ಇದೆ. 99 ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ಗೆ ನುಗ್ಲಿಲ್ಲ, ಯಾವುದೋ ATM ಮಷಿನ್ ತಗೊಂಡು ಹೋಗ್ಬಿಡ್ಲಿಲ್ಲ, ಅವರು ಬ್ಯಾಂಕಲ್ಲಿ ಯಾರೋ ಸಾಯಿಸ್ಬಿಡ್ಲಿಲ್ಲ, ಕರೆನ್ಸಿ ಚೆಸ್ಟನ್ನು ಕಿತ್ತಾಕ್ಬಿಡ್ಲಿಲ್ಲ, ಅಲ್ಲಿಂದ ಏನೂ ಮಾಡಿಲ್ಲ ಅವರು. ಈಗ ಬೀದರಲ್ಲಿ ಬ್ಯಾಂಕ್ ದರೋಡೆ ಆಯ್ತಪ್ಪ, ATM ತುಂಬಬೇಕಾಗಿದ್ದಂಥ ಹಣ ಮಂಗಳೂರಲ್ಲಾಯಿತು. ಈ ಥರ ರಿಸ್ಕೇ ಇಲ್ಲ, ಕುತ್ಕೊಂಡು ಮೊಬೈಲ್ ಆಟ ಆಡ್ಬಿಟ್ಟಿರ್ತಾರೆ, ಒಂದು ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಮುಗೀತು. ಒಂದೊಂದು ನಿಮಿಷಕ್ಕೂ 99 ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗ್ತಾ ಇದೆ. ಪ್ರತಿ ಗಂಟೆಗೆ 5,900 ಕೋಟಿ ರೂಪಾಯಿಗಳಷ್ಟು ಲಾಸ್ ಈ ವಿಶ್ವಕ್ಕೆ ಆಗ್ತಾ ಇದೆ. ಜಗತ್ತಿನಲ್ಲಿ ಪ್ರತಿ 11 ಸೆಕೆಂಡ್ಗಳಿಗೊಮ್ಮೆ ಸೈಬರ್ ಅಟ್ಯಾಕ್ ಆಗ್ತಾ ಇದೆ. ಹ್ಯಾಕ್ ಮಾಡ್ತಾರೋ, ವೈರಸ್ಗಳನ್ನು ಬಿಡ್ತಾರೋ, ಲಿಂಕ್ಗಳನ್ನು ಕಳಿಸ್ತಾರೋ, SMS ಕಳಿಸ್ತಾರೋ, ಅಥವಾ ನಾವು CBIನವರು, ನಾವು ಕಸ್ಟಮ್ಸ್ ಅವರು ಅಂತ ಹೆದರಿಸ್ತಾರೋ, ಯಾವುದೋ ಒಂದು ನಮ್ಮ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಅಂತ ಹೇಳ್ತಾರೋ, ಯಾವುದೋ ಒಂದು ರೂಪ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ. ಜಗತ್ತಿನ ಆರ್ಥಿಕ ಶಕ್ತಿಯನ್ನೇ ಅಲ್ಲಾಡಿಸ್ತಾ ಇದೆ ಸೈಬರ್ ಮಾಫಿಯಾ. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಯಾವುದು ಗೊತ್ತಾ? ಅಮೆರಿಕ, ಚೀನಾ ಬಿಟ್ಟರೆ 3ನೇ ಸ್ಥಾನದಲ್ಲಿ. ಈಗ ನಾವೆಲ್ಲ ಮಾತಾಡ್ಕೋತೀವಿ 3ನೇ ಯಾರು ಪವರ್ಫುಲ್ ಅಂತ ನೋಡಿದ್ರೆ ಯಾವ ದೇಶ ಅಪ್ಪ, ಅಮೆರಿಕಾನಾ, ಚೀನಾನಾ ಅಂತ ನೋಡಿದಾಗ 3ನೇ ಸ್ಥಾನದಲ್ಲಿರೋದು ಬೇರೆ ಯಾವುದೂ ಅಲ್ಲ, ಸೈಬರ್ ಕ್ರೈಮ್. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಒಂದು ಗುಂಪಾಗಿ ಹೊರಬರ್ತಾ ಇರೋದು ಸೈಬರ್ ಅಪರಾಧಿಗಳ ಗುಂಪು, ಸೈಬರ್ ಕ್ರೈಮ್. ಇದು ಪರಮಾಶ್ಚರ್ಯ ಅಂತ ಅನಿಸುತ್ತೆ ನಿಮಗೆ. 100ಕ್ಕೆ 100ರಷ್ಟು ಸತ್ಯವಾದಂಥ ಸಂಗತಿ. ಯಾರಿಗ್ರಿ ಇದೆ ಇಷ್ಟೊಂದು ಸಂಪಾದನೆ? ನಿಮಿಷಗಟ್ಟಲೆ, ಸೆಕೆಂಡ್ಗಟ್ಟಲೆ, ಗಂಟೆಗಟ್ಟಲೆಯಲ್ಲಿ ಇಷ್ಟೊಂದು 100 ಕೋಟಿ ಮಾಡುವಂಥ ಶಕ್ತಿ ಯಾರಿಗಿದೆ? ಜಾಗತಿಕವಾಗಿ ಭಾರಿ ಹೊಡೆತವನ್ನು ಕೊಡ್ತಾ ಇದೆ ಸೈಬರ್ ಅಪರಾಧ ಜಗತ್ತು. ವರ್ಷದಿಂದ ವರ್ಷಕ್ಕೆ ಸೈಬರ್ ದೋಖಾ ಜಾಸ್ತಿ ಆಗ್ತಾ ಇದೆ. ಲಕ್ಷಾಂತರ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಈ ಸೈಬರ್ ದೋಖಾದ ಸಂಖ್ಯೆ. ಒಂದು ವರ್ಷದಲ್ಲಿ ನೈಸರ್ಗಿಕ ವಿಕೋಪಗಳಿಗಿಂತ ಉಂಟಾಗುವ ನಷ್ಟಕ್ಕಿಂತಲೂ ಅಧಿಕ ಯಾವುದೇ ಹೊಸತನ ಹೂಡಿಕೆಗೆ ಅಡ್ಡಿಯಾಗಿರ್ತಕ್ಕಂಥ ಸೈಬರ್ ಕ್ರೈಮ್ ಜಗತ್ತು. ಇಡೀ ದೇಶವನ್ನು, ಇಡೀ ಜಗತ್ತನ್ನು ನಿಷ್ಕ್ರಿಯ ಮಾಡಬಲ್ಲಂಥ ತಾಕತ್ತು ಇದಕ್ಕಿದೆ. ನೋಡಿ, 2015 ಆ ಒಂದು ಇಸ್ವಿನಲ್ಲಿ 261 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆ ಸೈಬರ್ ಕ್ರೈಮ್ನ ಕಾರಣದಿಂದಾಗಿ. ಅಂದರೆ ಭಾರತವನ್ನು 50 ಲಕ್ಷ ರೂಪಾಯಿ ಬಜೆಟ್ ಲೆಕ್ಕದಲ್ಲಿ ಲೆಕ್ಕ ಹಾಕೊಂಡ್ಬಿಟ್ಟು ವರ್ಷಕ್ಕೆ 5 ವರ್ಷಗಳ ಕಾಲ ಸಾಕುವಷ್ಟು ಹಣ ಬರೀ 2015ರಲ್ಲಿ ಸೈಬರ್ ಕಳ್ಳರದಾಯಿತು ಅಂತ.
50 ಲಕ್ಷ ಕೋಟಿಯನ್ನು ನಾವು ಹಂಚಕ್ಕೆ ಸಾಲನೂ ಮಾಡ್ಕೊಳ್ತೀವಿ, ಸಂಬಳ ಕೊಡೋಕ್ಕೂ ಒದ್ದಾಡ್ತೀವಿ, ಸಂಪಾದನೆ ಮಾಡೋಕ್ಕೂ ಒದ್ದಾಡ್ತೀವಿ. ಇವರು ಕೂತಲ್ಲಿ 261 ಲಕ್ಷ ಕೋಟಿಗಳಷ್ಟು ರೂಪಾಯಿಯನ್ನು ಜಗತ್ತಿಗೆ ನಷ್ಟ ಮಾಡ್ತಾ ಇದ್ದಾರೆ. 2021 522 ಲಕ್ಷ ಕೋಟಿ ರೂಪಾಯಿ ನಷ್ಟ. 2025 913.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ದುಡ್ಡು ಸೈಬರ್ ಕಳ್ಳರ ಪಾಲಾಗಿದೆ. ಕಾಂಪೀಟ್ ಮಾಡೋಕ್ಕೆ ಸಾಧ್ಯನಾ? ಇಷ್ಟಲ್ಲೇ ಇವರು ಚೀನಾನ ಅಮೆರಿಕಾನು ಬೀಟ್ ಮಾಡಿಬಿಡ್ತಾರೆ. ಮೂರನೇ ಸ್ಥಾನದಲ್ಲಿ ಈಗಿದ್ದಾರೆ. 913.5 ಲಕ್ಷ ಕೋಟಿ ರೂಪಾಯಿಗಳು. ನೋಡಿ, ಭಾರತದಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ $5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಹೇಳಿ. ಭಾರತದ ಒಂದು ವರ್ಷದ ಬಜೆಟ್ಟು 50 ಲಕ್ಷ ಕೋಟಿ ರೂಪಾಯಿಗಳು ಅಲ್ವಾ? $1 ಟ್ರಿಲಿಯನ್ ಎಕಾನಮಿ ಅಂತ ಹೇಳಿದ್ರೆ, 1 ಟ್ರಿಲಿಯನ್ ಮಾತಾಡ್ತಾ ಇದ್ದೀನಿ ನಾನು. ಸಪೋಸ್ $83 ಇತ್ತು ಅಂತ ಅಂದ್ಕೊಳ್ಳಿ, 83 ಲಕ್ಷ ಕೋಟಿ ರೂಪಾಯಿಗಳು. $1 ಟ್ರಿಲಿಯನ್ ಎಕಾನಮಿ ಮಾಡಬೇಕು ನಾವು ಅಂದರೆ ರೂಪಾಯಿಗಳಲ್ಲಿ 83 ಲಕ್ಷ ಕೋಟಿ ರೂಪಾಯಿಗಳು. ಅಕಸ್ಮಾತ್ $85 ಆಯಿತಾ? 85 ಲಕ್ಷ ಕೋಟಿ ರೂಪಾಯಿಗಳು. 85 ಲಕ್ಷ, 85ರ ಪಕ್ಕದಲ್ಲಿ 5 0 ಆಮೇಲೆ 7 0 ಹಾಕಬೇಕು. ಒಂದೇ $1 ಟ್ರಿಲಿಯನ್ ಎಕಾನಮಿಗೆ. ಅಂಥದ್ರಲ್ಲಿ 5 ಟ್ರಿಲಿಯನ್ ಬರ್ಕೊಳ್ಳಿ ನೀವು. 83 × 5, 83 × 5 ಎಷ್ಟು ಬರುತ್ತೋ ಅದ್ರ ಪಕ್ಕದ ಲಕ್ಷ ಕೋಟಿಗಳು ಸೇರಿಸ್ಕೊಂಡು ಹೋಗಿ. ಈ ರೀತಿ ಇದ್ದಾಗ ಇವರು ನೋಡಿ 913.5 ಲಕ್ಷ ಕೋಟಿ ರೂಪಾಯಿಗಳನ್ನು ಸೈಬರ್ ಅಪರಾಧಿಗಳು ಲೂಟಿ ಮಾಡಿದ್ದಾರೆ. ಡೇಟಾ ಹಾನಿ ಮಾಡೋದು, ನಾಶ ಮಾಡೋದು, ಹಣ ಕದಿಯೋದು, ಉತ್ಪಾದಕತೆಯ ನಷ್ಟ, ಬೌದ್ಧಿಕ ಆಸ್ತಿಯ ಕಳ್ಳತನ, ವೈಯಕ್ತಿಕ ಮತ್ತು ಆರ್ಥಿಕ ಮಾಹಿತಿಗೆ ದುರ್ಬಳಕೆ ಎಲ್ಲವೂ ಸೇರಿರ್ತವೆ ಇದರಲ್ಲಿ. ವಂಚನೆ, ದಾಳಿ ಆದಮೇಲೆ ಸಾಮಾನ್ಯ ವ್ಯವಹಾರ ಕಡ್ಡಿ ಮಾಡೋದು ಎಲ್ಲವೂ ಕೂಡ ಇದರಲ್ಲಿರ್ತವೆ. ಹಾಗಾದರೆ ಇದನ್ನು ಕಂಡು ಹಿಡಿಯೋದು ಹೇಗೆ, ಮಟ್ಟ ಹಾಕೋದು ಹೇಗೆ? ನೋಡಿ, 2018ರಲ್ಲಿ ಇಡೀ ಅಮೆರಿಕವನ್ನು ನಡುಗಿಸಿ ಹಾಕಿತ್ತು ಈ ಒಂದು ಸೈಬರ್ ಕ್ರೈಮ್. ಪ್ರತಿಯೊಬ್ಬ ಅಮೆರಿಕನ್ನರ ವೈಯಕ್ತಿಕ ಮಾಹಿತಿ ಕಳ್ಳತನ ಇವತ್ತಿಗೂ ನಡೀತಾನೆ ಇದೆ. ಡಾರ್ಕ್ ವೆಬ್ನಲ್ಲಿ ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ದುಷ್ಟರು. ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಿಗೆ ಇಂದಿಗೂ ಕದ್ದಿರತಕ್ಕಂಥ ಮಾಹಿತಿಯನ್ನು ಬಳಕೆ ಮಾಡ್ಕೊಳ್ತಾರೆ, ಮಾಹಿತಿಯನ್ನು ಮಾರ್ಕೊಳ್ತಾರೆ. FBI ಕಡೆಯಿಂದ ಮೇಲ್ವಿಚಾರಣೆಗೆ ಅಂತಾನೆ ವಿಶೇಷ ಏಜೆಂಟನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಇದೀಗ ನಮ್ಮೊಂದಿಗೆ ಸೈಬರ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅನಂತ ಪ್ರಭು ಅವರಿದ್ದಾರೆ. ಅನಂತ ಪ್ರಭು ಅವರೇ, ಸ್ವಾಗತ ನಿಮಗೆ. ನಮಸ್ತೆ. ಸೈಬರ್ ಅಪರಾಧ ನಾವು ಯಾವಾಗ್ಲೂ ಮಾಧ್ಯಮಗಳಲ್ಲಾಗಲಿ ಅಥವಾ ಜನಗಳ ಗಮನ ಸೆಳೆಯೋದು ಯಾವುದು ಅಂತ ಹೇಳಿದ್ರೆ ಜಾಸ್ತಿ. ಈಗ ಮಂಗಳೂರು ಬ್ಯಾಂಕ್ ದರೋಡೆ ಆಯಿತು, ಬೀದರ್ ಬ್ಯಾಂಕ್ಗೆ ATMಗೆ ತುಂಬ್ತಾ ಇದ್ರು, ಅಲ್ಲಿ ಲೂಟಿ ಮಾಡಿಬಿಟ್ರು. ಈ ಥರದ ಸುದ್ದಿ ಅದು 12 ಕೋಟಿನೋ 2 ಕೋಟಿನೋ 90 ಲಕ್ಷ ದೊಡ್ಡ ಸುದ್ದಿ ಆಗುತ್ತೆ. ಒಂದು ಕ್ಷಣ ಮಾತ್ರದ ಹತ್ತತ್ರ ನಿಮಗೆ 900 ಲಕ್ಷ ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಇವರು ಕದೀತಾ ಇದ್ದಾರೆ ಅಂತ ಹೇಳಿದಾಗ ಈ ಸೈಬರ್ ಕ್ರೈಮು ಇದು ಒಂದು ರಿಪೋರ್ಟ್ ಆಗೋದೇ ರೇರು. ರಿಪೋರ್ಟ್ ಆದ ಮೇಲೆ ಅದನ್ನು ಭೇದಿಸುವಂತಹ ಎಕ್ಸ್ಪರ್ಟ್ ಟೀಮು ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಂಡು ಇನ್ನೂ ದೊಡ್ಡ ಸವಾಲು ಅದು. ಇದಾದ ಮೇಲೆ ಅವ್ರಿಗೆ ಹಣ ಬಂತ, ಇನ್ನೂ ದೊಡ್ಡ ಸವಾಲು. ಸೊ ಏನು ನಡೀತಾ ಇದೆ? ನಮ್ಮ ಹಣ ಈಗ ನಾವೆಲ್ಲರೂ ಮನೆಗೆ ಜೋರಾಗಿ ಬೀಗ ಹಾಕ್ತೀವಿ, CC ಕ್ಯಾಮ್ರಾ ಇಡ್ತೀವಿ, ಗೇಟ್ ಬಗ್ಗೆ ಒಬ್ಬ ಸೆಕ್ಯೂರಿಟಿನ ಇಡ್ತೀವಿ. ಸ್ವಲ್ಪ ನೋಡ್ಕೊಳ್ರಿ, ಊರಿಗೆ ಹೋಗ್ತಾ ಇದ್ದೀವಿ ನಾವು, 2 ದಿನ ಆಗತ್ರಿ ಹೇಳೆಲ್ಲ ಬರ್ತೀವಿ. ಈ ಮೊಬೈಲಿಂದ ನಾವೇ ಕಳ್ಳರನ್ನ ನೀನು ಬಂದು ಆರಾಮಾಗಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಲೂಟಿ ಮಾಡ್ಕೊಂಡು ಹೋಗಪ್ಪ ಅಂತ ಬಿಡ್ತಾ ಇದ್ದೀವ ಅಂತ ಪ್ರಶ್ನೆ ಅನಂತ ಪ್ರಭು ಅವರೇ. ವೆರಿ ವ್ಯಾಲಿಡ್ ಕ್ವಶನ್ ಸರ್ ಇದು. ಯಾಕಂದ್ರೆ ಈಗ ಎಷ್ಟೋ ಸರ್ತಿ ನಮಗೆ ಒಂದು ಸೈಬರ್ ಕ್ರೈಮ್ ಆಗಿದೆ ಅಂತ ಕೆಲವರಿಗೆ ಗೊತ್ತೇ ಆಗಿರಲ್ಲ. ಸೊ ದಟ್ ಈಸ್ ದ ದುರ್ಭಾಗ್ಯ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ನನ್ನ ಕ್ರೆಡಿಟ್ ಕಾರ್ಡ್ ತೋರಿಸ್ತಾ ಇದ್ದೇನೆ. ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೊಂದು ವೈಫೈ ಅಂತ ಒಂದು ಸಿಂಬಲ್ ಇರುತ್ತೆ. ಸೊ ತುಂಬಾ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಗಳಿರುತ್ತೆ, ಅದರಲ್ಲಿ ವೈಫೈ ಸಿಂಬಲ್ ಟ್ಯಾಪ್ ಟು ಪೇ ಅಂತ. ಯಾಕಂದ್ರೆ ಮೊದಲು ಏನಾಗ್ತಾ ಇತ್ತು ಸರ್, ಕಾರ್ಡ್ ಅನ್ನು ನೀವು ಸ್ವೈಪ್ ಮಾಡಬೇಕಿತ್ತು. ಆ ಸ್ವೈಪ್ ಮಾಡುವಾಗ ಸ್ಕಿಮ್ಮರ್ ಅಂತ ಒಂದು ಮೆಷಿನ್ ಯೂಸ್ ಮಾಡ್ತಿದ್ರು ಅವರು, ಅದರಿಂದ ಕಾರ್ಡ್ ಅನ್ನೇ ಕಾಪಿ ಮಾಡ್ತಿದ್ರು. ಸೊ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು, ಈ ತರ ಒಂದು ಚಿಪ್ ತಂದ್ರು. ಆ ಚಿಪ್ ಬೇಸ್ಡ್ ನೀವು ಚಿಪ್ ಇನ್ಸರ್ಟ್ ಮಾಡ್ಬೇಕು ಕಾರ್ಡ್ ಅನ್ನು, ಆಗ ಅದು ರೀಡ್ ಆಗ್ತಿತ್ತು. ಶಿಮ್ಮರ್ ಅಂತ ಒಂದು ಮೆಷಿನ್ ತಂದ್ರು, ಅದರಲ್ಲಿ ಇಮಿಡಿಯೇಟ್ ಅದೇ ಕ್ಲೋನ್ ಆಗ್ತಾ ಇತ್ತು. ಸೊ ಇವರು ಏನ್ ಎಣಿಸಿದ್ರು, ನೀವು ಸ್ವೈಪ್ ಮಾಡುದು ಬೇಡ, ನೀವು ಇನ್ಸರ್ಟ್ ಮಾಡುದೇ ಬೇಡ, ನೀವು ಖಾಲಿ ತೋರಿಸಿದ್ರೆ ಸಾಕ ಕಾರ್ಡ್ ಅನ್ನು, ವಿ ವಿಲ್ ಸ್ವೈಪ್ ಇಟ್ ಅಂತ. ಸೊ ಆ ತರ ಅವರು ಅದನ್ನು ಮಾಡಿದ್ರು. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈ ಸೈಬರ್ ಕಳ್ಳರು ಈ ಒಂದು ಕ್ರೆಡಿಟ್ ಕಾರ್ಡ್ ಮೆಷಿನ್ ಅನ್ನ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಜಗತ್ತಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ನಾವೆಲ್ಲರೂ ನಮ್ಮ ಪರ್ಸ್ ಅಲ್ಲಿ ಕಾರ್ಡ್ ಅನ್ನು ಇಟ್ಟಿರ್ತೇವೆ. ಸೊ ಅವರು ಬಂದು ನಿಮ್ಮ ಬ್ಯಾಕ್ ಸೈಡ್ ಹತ್ರ ಆ ಕಾರ್ಡ್ ರೀಡರ್ ಅನ್ನು ಇಟ್ಟರೆ ಆಯ್ತು ಸರ್, 5,000 ರೂಪೀಸ್ ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ. ಸೊ ದಿಸ್ ಇಸ್ ಅನ್ಫಾರ್ಚುನೇಟ್. ಸೊ ಆ ಡೆಬಿಟ್ ಆಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಪಾಯಿಂಟ್ ನಂಬರ್ 1, ಸೊ ನೀವು ಯಾವುದೇ OTP, ಪಿನ್, ಪಾಸ್ವರ್ಡ್, ಪಾಸ್ಕೋಡ್ ಏನೂ ಹಾಕ್ಬೇಕಂತಿಲ್ಲ. ಅದು ವಿದೌಟ್ ಎನಿಥಿಂಗ್ ನಿಮ್ಮ ಅಕೌಂಟ್ ಇಂದ 5,000 ರೂಪೀಸ್ ಹೋಗುತ್ತೆ, ಅನ್ಲೆಸ್ ಯು ಹ್ಯಾವ್ ಡಿಸೇಬಲ್ಡ್ ಟ್ಯಾಪ್ ಟು ಪೇ ಇನ್ ಯುವರ್
ಕಾರ್ಡ್. ಎರಡನೇದು, ತುಂಬಾ ಜನರಿಗೆ ಇದೊಂದು 5,000 ಏನ್ ದೊಡ್ಡ ಅಮೌಂಟ್ ಅಲ್ಲ ಸರ್. ಈಗ ಆಫ್ ಕೋರ್ಸ್ ನನ್ಗೆ ಅದು ದೊಡ್ಡ ಅಮೌಂಟ್, ಬಟ್ ಲಾಟ್ ಆಫ್ ಪೀಪಲ್ ಅವರಿಗೆ ಅದೊಂದು ದೊಡ್ಡ ಅಮೌಂಟೇ ಇರಲ್ಲ. ಸೊ ಅದಕ್ಕೆ ಅವರಿಗೆ ಅದೊಂದು ಅವರ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ನೋಡುವಾಗ ಕೂಡ ಗೊತ್ತಾಗಲ್ಲ ಅದು 5,000 ಎಲ್ಲಿ ಹೋಗಿದೆ ಅಂತ. ಸೊ ಈ ತರ ದರ್ ಆರ್ ಲಾಟ್ ಆಫ್ ಕೇಸಸ್. ಪಾಯಿಂಟ್ ನಂಬರ್ 1. ಎರಡನೇದು, ನೀವೀಗ ನೋಡಿದ್ರೆ ಸರ್, there are two types of currencies. ಒಂದು ಫಿಯೇಟ್ ಕರೆನ್ಸಿ ಅಂತ ಕರಿತೇವೆ. ಫಿಯೇಟ್ ಕರೆನ್ಸಿ ಅಂದ್ರೆ ಗವರ್ಮೆಂಟ್ ಇಶ್ಯೂ ಮಾಡಿರುವ ಗವರ್ಮೆಂಟ್ ಬ್ಯಾಕ್ಡ್ ಕರೆನ್ಸಿ, ಇದು ಫಿಯೇಟ್ ಕರೆನ್ಸಿ. ಎರಡನೇದು ಕ್ರಿಪ್ಟೋ ಕರೆನ್ಸಿ ಅಂತಿದೆ. ಸೊ ಈ ಬಿಟ್ ಕಾಯಿನ್ ಇರ್ಬೋದು, ಇಥೇರಿಯಂ, ಮೊನೆರೋ, ಝಿ ಕ್ಯಾಶ್. ಸೊ ದೇರ್ ಆರ್ ಮೋರ್ ದನ್ 10,000 ಆಕ್ಟಿವ್ ಕ್ರಿಪ್ಟೋ ಕರೆನ್ಸಿ. 26,000 ಅಂತ ಹೇಳ್ತಾರೆ, ಬಟ್ ಆಕ್ಟಿವ್ ಆಗಿ ನಾವು ನೋಡಿದ್ರೆ ಅರೌಂಡ್ 10,000 ಆಕ್ಟಿವ್ ಕ್ರಿಪ್ಟೋ ಕರೆನ್ಸಿಗಳಿವೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, there are crypto ATMs. ಜಗತ್ತಲ್ಲಿ ಮೋರ್ ದನ್ 25,000 ಕ್ರಿಪ್ಟೋ ATMs ಗಳಿವೆ. ಸೊ ಯಾರ ಹತ್ರ ಕ್ರಿಪ್ಟೋ ಕರೆನ್ಸಿ ಇದೆ ಅವರು ಆ ದೇಶಕ್ಕೆ ಹೋಗಿ ಅಲ್ಲಿ ಅವರ ಅಕೌಂಟ್ ಆಕ್ಸೆಸ್ ಮಾಡಿ ಆ ಕ್ರಿಪ್ಟೋ ಕರೆನ್ಸಿಯನ್ನು ಫಿಯೇಟ್ ಕರೆನ್ಸಿ ಮಾಡ್ಲಿಕ್ಕೆ ಆಗುತ್ತೆ ಅವರಿಗೆ. ಒನ್, ಅಥವಾ ಅವ್ರು ಯಾವುದೇ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ, ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಆ ಕ್ರಿಪ್ಟೋವನ್ನು ಫಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ಫಿಯೇಟ್ ಅನ್ನು ಕ್ರಿಪ್ಟೋ ಮಾಡ್ಲಿಕ್ಕೆ ಆಗುತ್ತೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮೊದಲು ಯಾವುದೇ ಒಂದು ಸೈಬರ್ ಕ್ರೈಮ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಇಂದ 1 lakh rupees ಅವರು ಡೆಬಿಟ್ ಮಾಡಿದ್ರು, ಅದು ಅವರು ಇನ್ನೊಬ್ಬರ ಅಕೌಂಟಿಗೆ ಹಾಕ್ಬೇಕಿತ್ತು. ಸೊ ಈ ತರ ನನಗೆ ಮನಿ ಟ್ರೇಲ್ ಅನ್ನು ನೋಡ್ಲಿಕ್ಕೆ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ನಿಮ್ಮ ಅಕೌಂಟ್ ಇಂದ ಎಲ್ಲಿಯಾದ್ರೂ ಅಮೌಂಟ್ ಅವರು ಸೈಫನ್ ಆಫ್ ಮಾಡಿದ್ರೆ ಅದನ್ನ ಅವ್ರು ಇನ್ನೊಂದು ಅಕೌಂಟಿಗೆ ಹಾಕಲ್ಲ ಸರ್, ಅವರು ಅದರಿಂದ ಕ್ರಿಪ್ಟೋ ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ಕ್ರಿಪ್ಟೋ ಅಂದ್ರೆ ಡಾರ್ಕ್ ವೆಬ್. ಸೊ ಡಾರ್ಕ್ ವೆಬ್ ಗೆ ಹೋದ ತಕ್ಷಣ ಲಾಡ್ ಆಫ್ ಡೀಟೇಲ್ಸ್ ನಿಮ್ಗೆ ಗೊತ್ತು ಏನಾಗತ್ತೆ ಅಂತ ಹೇಳಿ. ಸೊ ಇಟ್ಸ್ ಅ ವೆರಿ ಇನ್ಕಾಗ್ನಿಟೋ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು, ಅಥವಾ ಅನಾನಿಮಸ್ ನೆಟ್ವರ್ಕ್ ಅಂತ ಹೇಳ್ತೇನೆ. ಆಫ್ ಕೋರ್ಸ್ ಅದನ್ನು ಟ್ರೇಸ್ ಮಾಡ್ಲಿಕ್ಕೆ ಆಗುತ್ತೆ, ಬಟ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಆಫ್ಟರ್ ಅ ವೈಲ್ ಆ ಕ್ರಿಪ್ಟೋ ಅನ್ನು ಫಿಯೇಟ್ ಕರೆನ್ಸಿ ಮಾಡ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಇಟ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್ ಸರ್. ಓಕೆ, ನನ್ನ ಪಾಯಿಂಟ್ ಏನಿದೆ ಗೊತ್ತಾ, ನಮಗೆ ಸಾಮಾನ್ಯವಾಗಿ ಒಂದು ಕರೆಗಳು ಬರ್ತವೆ ಅನಂತ ಪ್ರಭು ಅವರೇ, ಆಫೀಸ್ಗೆ ಮಾಡ್ತಿರ್ತಾರೆ. ಈಗಷ್ಟೇ ಸರ್ ಯಾರೋ ಹೇಳಿದ್ರು, ಅದು ಯಾವುದೋ ಲಿಂಕ್ ಒತ್ತುಬಿಟ್ಟೆ ನಾನು, ಬ್ಯಾಂಕ್ ಅಕೌಂಟಲ್ಲಿ ನೋಡಿದ್ರೆ 80,000 ರೂಪಾಯಿ ತೊಗೊಂಡ್ಬಿಟ್ಟಿದ್ದಾರೆ, 1 ಲಕ್ಷ ಹೋಯಿತು, ಯಾರೋ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಸ್ಟಾರ್ಟಿಂಗ್ ನಂಗೆ ಒಂದು 5,000 ರೂಪಾಯಿ ಹಾಕಿ ಅಂತ ಹೇಳಿದ್ರು, ಹಾಕದೆ ಲೋನು ಇಲ್ಲ, ಅವ್ನು ನಂಬರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟಿದ ಒಂದು ಸೀರೀಸೇ ಬಂತು, ಒಂದು ಸೀರೀಸೇ ಬಂತು ಈ ಒಂದು ವಿಚಾರದಲ್ಲಿ, ಅಂದರೆ ವೆಬ್ ಸೀರೀಸೇ ಬಂತು. ಯಾವ ಜಮ್ತಾರ ಅಂತ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್, ಜಮ್ತಾರ ಅಂತ. ನಿಮ್ಗೆ ಯಾವುದೋ ಕಾಲ್ ಬರುತ್ತೆ, ಆ ಲಿಂಕ್ ಒತ್ತಿ ಅಂತಾರೆ, ಒಂದು ಯಾವುದೋ OTP ಹೇಳಿ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದು ಹೇಗೆ? ಮತ್ತು ನಾನು ಕೇಳ್ತೀನಿ, ಫ್ರಾಂಕ್ಲಿ ಸ್ಪೀಕಿಂಗ್, ಈಗ ನಾವೊಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವಾಗಲೂ ಏನು ಮಾಡ್ತಾರೆ, ಈ ಕಳ್ಳರು ಏನೋ ಒಂದು ಕೆಲಸ ಮಾಡಿರ್ತಾರೆ, ಅದಕ್ಕೆ ಹೋಗಿ ಅವ್ರು ದೂರು ಕೊಡ್ತಾರೆ. ಅವನ ಬಳಿಯಲ್ಲಿ ನೋಡಿ, 1 ಗಂಟೆಗೆ ನಾವೇನೋ 91 ನಿಮಿಷಕ್ಕೇನೋ 99 ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ ನಾವು, 99 ಕೋಟಿ ಲಾಸ್ ಆಗ್ತಿದೆ ಅಂತ ಹೇಳಿ. ಅವನ ಮುಂದೆ 1 ಗಂಟೆಗೆ 1000 ಕಂಪ್ಲೇಂಟ್ ಬಂದರೆ ಅವನು ಯಾವುದಂತಾನೆ ಬಗೆಹರಿಸಬಲ್ಲ, ಅಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಟೀಮ್ ನಮ್ಮ ಬಳಿ ಇದೆಯಾ ನಿಜವಾಗ್ಲೂ ಅಂತ? ಈಗ ನಾವು ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತಾಡುವಾಗ ಇದಕ್ಕೆ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಬೇಕಾಗಿರುತ್ತೆ ಸರ್. ಇದು ಗವರ್ಮೆಂಟ್, ಸರ್ಕಾರ, ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಅವ್ರು ಅರ್ಥ ಮಾಡ್ತಾ ಇಲ್ಲ. ನಾನು ಅವರಿಗೆ ಎಷ್ಟು ಸರ್ತಿ ಬೇಡಿದೇನಂದ್ರೆ, ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಸೆನ್ ಸ್ಟೇಷನ್ ಇದೆ ಅಂತ ಹೇಳ್ತಾರೆ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಈ ಸೈಬರ್ ಎಕನಾಮಿಕ್ಸ್ ಮತ್ತೆ ನಾರ್ಕೋಟಿಕ್ಸ್ ಒಟ್ಟಿಗೆ ಮಾಡಿ ಒಂದು ಸ್ಟೇಷನ್ ಮಾಡಿದ್ದಾರೆ, ಸೈಬರ್ ಸ್ಟೇಷನ್ ಅಂತ ಕೂಡ ಮಾಡಿದ್ದಾರೆ ಅವರು. ಈಗ ಏನಾಗ್ತದೆ ಅಂದ್ರೆ, ಇವತ್ತು ನಾನು ಟ್ರೈನಿಂಗ್ ಕೊಟ್ರೆ ಯಾರಿಗಾದ್ರೂ, ಅನದರ್ 1 or 2 months ಅಲ್ಲಿ ಅದು ಔಟ್ಡೇಟೆಡ್ ಆಗಿ ಹೋಗುತ್ತೆ. ಯಾಕಂದ್ರೆ ಹೊಸ ಟೆಕ್ನಾಲಜಿ ಬರುತ್ತೆ, ಹೊಸ ಮೋಡಸ್ ಆಪರೆಂಡಿ ಇರುತ್ತೆ, ಎವ್ರಿಥಿಂಗ್ ಚೇಂಜಸ್. ಸೊ ಈಗ ನೀವು ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂದ್ರೆ, ಈಗ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ನಾನು ಇನ್ಸ್ಪೆಕ್ಟರ್ ಬಗ್ಗೆ ಯಾಕೆ ಮಾತಾಡ್ತೇನೆ ಅಂದ್ರೆ, ಸೈಬರ್ ಕ್ರೈಮ್ ಕೇಸಸ್ ಕ್ಯಾನ್ ಬಿ ಓನ್ಲಿ ಹ್ಯಾಂಡಲ್ಡ್ ಬೈ ಇನ್ಸ್ಪೆಕ್ಟರ್ ಅಂಡ್ ಅಬೌವ್ ರ್ಯಾಂಕ್. ಮೊದಲದು DYSP ಅಂಡ್ ಅಬೌವ್ ಇತ್ತು, ಈಗ ಇನ್ಸ್ಪೆಕ್ಟರ್ ಅಂಡ್ ಅಬೌವ್ ಮಾಡಿದ್ದಾರೆ. ಈಗ ಒಬ್ರು ಇನ್ಸ್ಪೆಕ್ಟರ್, ಈ ಮೇ ಬಿ ಇನ್ ಟ್ರಾಫಿಕ್, ಲಾ ಅಂಡ್ ಆರ್ಡರ್ ಅಲ್ಲಿ ಇರ್ಬೋದು, ಲೋಕಾಯುಕ್ತದಲ್ಲಿ ಇರ್ಬೋದು, ಅಥವಾ ಬೇರೆ ಯಾವ್ದು DCRE ಅಲ್ಲಿ ಇರ್ಬೋದು. there are so many areas, CID ಅಲ್ಲಿ ಇರ್ಬೋದು. ಸೊ ಹೀಗಿರುವಾಗ 2 years ಗೆ ಅವರ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸರ್. ಸೊ ಸಡನ್ ಆಗಿ ಒಬ್ರು ಸೆನ್ ಸ್ಟೇಷನ್ ಗೆ ಬರ್ತಾರೆ. ಸೊ ಆ ಸೆನ್ ಸ್ಟೇಷನ್ ಗೆ ಬರುವಾಗ ಏನಾಗುತ್ತೆ ಅಂದ್ರೆ, ದೇ ನೀಡ್ ಟು ಬಿ ಟ್ರೈನ್ಡ್. ಆಫ್ ಕೋರ್ಸ್ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಬಟ್ ಆ ಟ್ರೈನಿಂಗ್ ಕೊಟ್ಟ ನಂತರ ಏನಾಗುತ್ತೆ, ದೇ ವಿಲ್ ಗೋ ಸಮ್ವೇರ್ ಎಲ್ಸ್ ಅಂಡ್ ಸಂಬಡಿ ಎಲ್ಸ್ ವಿಲ್ ಕಮ್. ಸೊ ಅದರ ಬದಲಿಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಂದ್ರೆ, ನಾವೊಂದು ಸೈಬರಿಗೋಸ್ಕರ ಒಂದು ಸ್ಪೆಷಲೈಸ್ಡ್ ಒಂದು ಪೊಲೀಸ್ ಫೋರ್ಸ್ ಅನ್ನು ರೆಡಿ ಮಾಡಬೇಕು.
BCA ಆದವರು, BSc ಕಂಪ್ಯೂಟರ್ಸ್ ಆದವರು, BTech ಆದವರು ಬೇಕಾದಷ್ಟು ಜನರಿದ್ದಾರೆ. ಅವರನ್ನು ಹೈಯರ್ ಮಾಡಿ ಅವರನ್ನು ಈ ಸೈಬರ್ ಸ್ಟೇಷನ್ಗೋಸ್ಕರ ಮಾತ್ರ, ಅವರಿಗೆ ನಾವು ಬೇರೆ ಎಲ್ಲೂ ವಿ ಶುಡ್ ನಾಟ್ ಪೋಸ್ಟ್ ದೆಮ್. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ಸೈಬರ್ ಇಂದ ಮತ್ತೆ ನೆಕ್ಸ್ಟ್ ಲಾ ಅಂಡ್ ಆರ್ಡರ್ ಕೇಳ್ತಾರೆ, ಅಥವಾ ಯಾವ್ದು CCB ಕೇಳ್ಬೋದು. ಸೊ ಈ ತರ ಅವ್ರು ಬೇರೆ ನೋ, ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ದಿಸ್ ಸೈಬರಿಗೆ ಸೈಬರೇ ಇರಬೇಕು, ಮತ್ತೆ ಅವರಿಗೆ ರೆಗ್ಯುಲರ್ ಆಗಿ ಟ್ರೈನಿಂಗ್ ಕೊಡ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಆ ಕಳ್ಳರ ವ್ಯವಸ್ಥೆ ಆಗಿದೆ ಸರ್. ದೇ ಆರ್ ಹ್ಯಾವಿಂಗ್ ಅ ಟೀಮ್, ಡೆಡಿಕೇಟೆಡ್ ಟೀಮ್. ಆ ಟೀಮ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಇರುತ್ತೆ, ಆ ಟೀಮ್ ಅಲ್ಲಿ ಅವರಿಗೆ ಹೊಸ ಹೊಸ ಟೂಲ್ಸ್ ಕೊಡ್ತಾರೆ, ಅವರು ಅಪ್ಡೇಟ್ ಆಗ್ತಾ ಇರ್ತಾರೆ, ಅಪ್ಗ್ರೇಡ್ ಆಗ್ತಾರೆ. ಅದರಿಂದ ಅವರು ನಮ್ಗಿಂತ 2 ಅಥವಾ 3 ಹೆಜ್ಜೆ ಮುಂದೆ ಇರ್ತಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ನೀಡ್ ಅ ಡೆಡಿಕೇಟೆಡ್ ಟೀಮ್, ಒಂದು. ಈ ಎರಡನೇದು, ಇದಕ್ಕೆ ಒಂದು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತ ಇಲ್ಲ ಸರ್. ಸಿ ಫಾರ್ ಎಕ್ಸಾಂಪಲ್, ಒಬ್ಬ ಆಫ್ರಿಕಾದಲ್ಲಿ ಕೂತ್ಕೊಂಡು ಕೂಡ ಮಂಗಳೂರಲ್ಲಿ ಇದ್ದ ಒಂದು ಅಕೌಂಟ್ ಅನ್ನು ಹ್ಯಾಕ್ ಮಾಡ್ಲಿಕ್ಕೆ ಆಗುತ್ತೆ, ಅಥವಾ ಇನ್ನೊಬ್ಬ ಸಿಂಗಾಪುರದಲ್ಲಿ ಕೂತ್ಕೊಂಡು ಕುಂದಾಪುರದ ಒಂದು ಅಕೌಂಟ್ ಹ್ಯಾಕ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಹೀಗಿರುವಾಗ ಪೀಪಲ್ ಕ್ಯಾನ್ ಸಿಟ್ ಎನಿವೇರ್. ಸೊ ಆಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈಗ AI ಬಂದಿದೆ, ಲಾಟ್ ಆಫ್ ಟೂಲ್ಸ್. ಸೊ ನಮ್ಮ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಏನಿದೆ, ದೇ ಹ್ಯಾವ್ ಅನ್ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಯಾಕಂದ್ರೆ ಅವ್ರು ನೋಡ್ಬೇಕು ಯಾವ ತರ ಟ್ರಾಫಿಕ್ ದೇಶಕ್ಕೆ ಬರ್ತಾ ಇದೆ. ನೀವೀಗ ನೋಡಿ, UAE ತರ ದೇಶ ನೋಡಿ, ದುಬೈ ನೋಡಿ, ಅಲ್ಲಿ ನಿಮ್ಗೆ ಈ ತರ ಸೈಬರ್ ಅಟ್ಯಾಕ್ಸ್ ಕೇಳಲಿಕ್ಕೆ ಬರ್ತಾ ಇಲ್ಲ. ಯು ವಿಲ್ ನಾಟ್ ಹಿಯರ್. USA ಕೂಡ ನೋಡಿ ನೀವು, ಅಲ್ಲಿ ಕೂಡ ಈ ತರ ನಿಮ್ಗೆ ಕೇಳಿಕ್ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಸರಿಯಾಗಿದೆ. ವ್ಯವಸ್ಥೆ ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಇರ್ಬೋದು, ಆ ಅಮೌಂಟ್ ನಾನು ಯಾವಾಗ್ಲೂ ಹೇಳಲಿಕ್ಕಿದೆ, AI ಇರುವಾಗ ಈಗ ಸಡನ್ ಆಗಿ ಒಬ್ಬೊಂದು ಅಕೌಂಟ್ ಇದೆ, ಈಗ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾರೆ. ತುಂಬಾ ಬೇಜಾರಾಗ್ತಾ ಇದೆ ಕೆಲವರಿಗೆ ನೋಡಿ. 4 ದಿನ 5 ದಿನ ಕಂಪ್ಯೂಟರ್ ಮುಂದೆ ಅರೆಸ್ಟ್ ಆಗಿ ಕೂತ್ಕೊಂಡಿರ್ತಾರಂತೆ. ಅವ್ರ ಅಕೌಂಟ್ ಇಂದ 80 lakhs, 1 crore, 1.5 crores. ಮೊನ್ನೆ ಒಬ್ಬ ಟೆಕ್ಕಿಯ ಒಂದು ಅಕೌಂಟ್ ಇಂದ ಎಷ್ಟೋ ಕೋಟಿ ಹೋಗಿದೆ. ಸೊ ಇಷ್ಟೆಲ್ಲ ಕೋಟಿ ಹೋಗುವಾಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಅರ್ಧೆ. ಈಗ ಅಕೌಂಟ್ ಇಂದ ಒಂದು ಇಷ್ಟ ಅಮೌಂಟ್ ಹೋಗುವಾಗ ಅವರಿಗೆ ಒಂದು ಗೊತ್ತಾಗಲ್ವಾ ಯಾಕೆ ಹೋಗ್ತಾ ಇದೆ, ಒಂದು ಫೋನ್ ಮಾಡಿ ಕೇಳಲಿಕ್ಕೆ ಆಗಲ್ವಾ, ಅದನ್ನೊಂದು ಬ್ಲಾಕ್ ಮಾಡ್ಲಿಕ್ಕೆ ಆಗಲ್ವಾ, ಒಂದು ಎಸ್ಕ್ರೋ ಅಕೌಂಟ್ ಆಗಲ್ವಾ. ಈಗ ನನ್ನ ಪ್ರಶ್ನೆ, ಈಗ ರೀಸೆಂಟ್ ಆಗಿ ನಡೀತಾ ಇರತಕ್ಕಂತ ಈ ರೀತಿಯ ವಂಚನೆಗಳು ಯಾವ್ಯಾವ ರೀತಿಯಲ್ಲಿ ಇದೆ, ಕ್ವಿಕ್ ಆಗಿ ಹೇಳ್ಬೋದಾ ನೀವು? ಯಾವ್ಯಾವ ರೀತಿಯಲ್ಲಿ ಜನ ಹುಷಾರಾಗಿರ್ಬೇಕು, ಯಾವ್ಯಾವ್ದು ಹೊಸ ಮೆಥಡ್ ಬಳಸ್ತಾ ಇದ್ದಾರೆ ಕಳ್ಳರು ಅಂತ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಹೇಳ್ತಾರೆ, ನಾವು ಈ ಡೆಲಿವರಿಯಿಂದ ಕಾಲ್ ಮಾಡ್ತಾ ಇದ್ದೇವೆ ಅಂತ. ಐ ಡೋಂಟ್ ವಾಂಟ್ ಟು ನೇಮ್ ದ ಡೆಲಿವರಿ ಕಂಪನೀಸ್. ಸೊ ಡೆಲಿವರಿಯಿಂದ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಡೆಲಿವರಿಯಿಂದ ಕಾಲ್ ಮಾಡುವಾಗ ಏನ್ ಮಾಡ್ತಾರೆ, ನಿಮ್ಮ ಪಾರ್ಸೆಲ್ ಸ್ಟಕ್ ಆಗಿದೆ, ಅದರಲ್ಲಿ ಡ್ರಗ್ಸ್ ಇತ್ತು, ಅದರಲ್ಲಿ ಗನ್ ಇತ್ತು. ಸೊ ಈ ತರ ಅವ್ರು ಹೇಳ್ತಾರೆ. ಓಕೆ, ಹೆದರ್ತಾರೆ ಜನರು, ಮತ್ತೆ ಅವ್ರು ಅಮೌಂಟ್ ಕೊಡ್ತಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ತುಂಬಾ ಜನರು ಅಮೌಂಟ್ ಕೊಟ್ಟು ಕೆಲಸ ಮಾಡಿ ಅವರಿಗೆ ಅಭ್ಯಾಸ ಇದೆ. ಸೊ ಅದಕ್ಕೆ ಅವ್ರು ಅಮೌಂಟ್ ಕೊಡ್ತಾರೆ. ಇವರಿಗೆ ಗೊತ್ತು ಸೈಬರ್ ಕ್ರಿಮಿನಲ್ಸ್ಗೆ ಸ್ವಲ್ಪ ಎದುರಿಸಿದ್ರೆ ಅಮೌಂಟ್ ಕೊಡ್ತಾರೆ ಅವರು ಅಂತ. ಸೊ ಆ ತರ ಆಗ್ತಾ ಇದೆ. ಎರಡನೇದು, ನಿನ್ನೆ ಒಂದು ಅಟ್ಯಾಕ್ ನಾನು ನೋಡಿದ್ದೆ ಸರ್. ಏನಂದ್ರೆ, ಈಗ ಯೂತ್ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಐ ಆಮ್ ಅನ್ಫಾರ್ಚುನೇಟ್. ಯಾಕಂದ್ರೆ ಈ AI ಎಲ್ಲ ಬಂದು ರಿಕ್ರೂಟ್ಮೆಂಟ್ ಎಲ್ಲ ಎಷ್ಟೋ ಕಡೆ ತುಂಬಾ ಡೌನ್ ಆಗಿದೆ. ಸೊ ಒಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ತರ ಒಂದು ಇಮೇಲ್ ಬರುತ್ತೆ, ಯು ಆರ್ ಸಿಲೆಕ್ಟೆಡ್ ಫಾರ್ ದಿಸ್ ಕಂಪನಿ. ಇದನ್ನ ವೆರಿಫಿಕೇಶನ್ ಗೋಸ್ಕರ ಈ ಪ್ಲೇ ಸ್ಟೋರಿಗೆ ಹೋಗಿ ಒಂದು ಆಪ್ ಅನ್ನು ನಿಮ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಿದ ನಂತರ KYC ಕೊಡಿ ಅಂತ. ಇಟ್ಸ್ ಅ ಫ್ರಾಡ್. ಯಾಕಂದ್ರೆ ಆ KYC ಅಲ್ಲಿ ಅವರ ಆಧಾರ್ ಕಾರ್ಡ್ ತೆಗಿತಾರೆ, ಅವರ ಡೀಟೇಲ್ಸ್ ತೆಗಿತಾರೆ, ಮತ್ತೆ ಆಕ್ಸೆಸ್ ಕೇಳ್ತಾ ಇದೆ ಆ ಆಪ್, ನಿಮ್ಮ ಗ್ಯಾಲರಿ ಆಕ್ಸೆಸ್, ಕಾಂಟ್ಯಾಕ್ಟ್ ಆಕ್ಸೆಸ್. ಸೊ ಇವರ ಫೋಟೋಸ್, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದೆ ಆ ಆಪ್. ಮತ್ತೆ ಥ್ರೆಟನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರದನ್ನು ಅನ್ಇನ್ಸ್ಟಾಲ್ ಮಾಡುವಾಗ. ಸೊ ಈ ತರ ಆಗ್ತಾ ಇದೆ. ಮೂರನೇದು, ನಿಮ್ಗೆ ಒಂದು ಲಾಟ್ರಿ ಸಿಕ್ಕಿತ್ತು, ನಿಮ್ಗೆ ಒಂದು ಇಮೇಲ್ ಬರುತ್ತೆ, ಯು ಹ್ಯಾವ್ ಒನ್ ಅಂತ. ಅದನ್ನು ನಾವು ಕ್ಲಿಕ್ ಮಾಡುವಾಗ ರ್ಯಾನ್ಸಮ್ ವೇರ್ ಅಂತ ಅಟ್ಯಾಕ್ ಆಗುತ್ತೆ. ರ್ಯಾನ್ಸಮ್ ವೇರ್ ಏನಂದ್ರೆ, ಒಂದು ಅಟ್ಯಾಚ್ಮೆಂಟ್ ನೀವು ಸ್ಕ್ಯಾನ್ ಮಾಡದೆ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿರುವ ಎಲ್ಲ ಫೈಲ್ಸ್ ಗಳು ಎನ್ಕ್ರಿಪ್ಟ್ ಆಗುತ್ತೆ. ಮತ್ತೆ ಅದನ್ನು ಅನ್ಲಾಕ್ ಮಾಡ್ಲಿಕ್ಕೆ, ಡಿಕ್ರಿಪ್ಟ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಪೇ ದ ಮನಿ. ನಾಲ್ಕನೇದು, ನಿಮ್ಗೆ SMS ಮೂಲಕ ಒಂದು ಯು ವಿಲ್ ಗೆಟ್ ಒನ್ SMS, ನಿಮ್ಮ ಅಕೌಂಟ್ ಇಂದ 10,000 ರೂಪಾಯಿ ಡೆಬಿಟ್ ಆಗಿದೆ ಅಂತ. ನಾವು ಏನ್ ಮಾಡ್ತೇವೆ, ಅದನ್ನ ನೋಡ್ತೇವೆ. ಅದರಲ್ಲಿ ನೆಕ್ಸ್ಟ್ ಪಾಯಿಂಟ್, ನಾಟ್ ಯು, ನೀವು ಮಾಡಿಲ್ವಾ, ಈ ನಂಬರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿ ಅಂತ. ನೀವು ಕಾಲ್ ಮಾಡಿ ರಿಪೋರ್ಟ್ ಮಾಡ್ತೀರಿ, ಆ ನಂಬರೇ ಫೇಕ್. ಯಾಕಂದ್ರೆ ಎಷ್ಟೋ ಜನರಿಗೆ ಅವರ ಬ್ಯಾಂಕ್ ಇದು ಹೆಲ್ಪ್ ಲೈನ್ ನಂಬರ್ಸ್ ಅವರ ಫೋನ್ ಅಲ್ಲಿ ಅವರು ಸ್ಟೋರ್ ಮಾಡಿರಲ್ಲ. ಸೊ ಈ ತರ SMS ಅಲ್ಲಿ ಬಂದಿರುವ ನಂಬರಿಗೆ ಕಾಲ್ ಮಾಡ್ತಾರೆ. ರಿಯಲ್ ತರ ಅವರೊಂದು ಒಂದು ಕಾಲ್ ಸೆಂಟರ್ ಅನ್ನು ಸೆಟಪ್ ಮಾಡಿದ್ದಾರೆ. ನಿಮ್ಮ ಬ್ಯಾಂಕ್ ಇದ್ದೇ ಹೆಸರು ಹೇಳ್ತಾರೆ, ನೀಟಾಗಿ ನಿಮ್ಮ ಹತ್ರ ಮಾತಾಡ್ತಾರೆ, ನಾವು ರಿಫಂಡ್ ಮಾಡ್ತೇವೆ ಸರ್. ರಿಫಂಡ್ ಮಾಡ್ಬೇಕಾದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ನೀವು ವೆರಿಫಿಕೇಶನ್ ಮತ್ತೆ ವ್ಯಾಲಿಡೇಷನ್ ಮಾಡಬೇಕು ಅಂತ. ಪಾಪ ಹಣ ಕಳ್ಕೊಂಡವ ಇಮಿಡಿಯೇಟ್ ಆಗಿ ಆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೊಡ್ತಾನೆ. ಅಗೇನ್ ಅವನ ಅಕೌಂಟ್ ಇಂದ ಒಂದು 50,000 1 ಲಕ್ಷ ರೂಪಾಯಿ
ಕಳ್ಕೊಳ್ತಾರೆ. ಸೊ ಈ ತರ ಸೈಕಾಲಜಿಕಲಿ ಆಡ್ತಾರೆ ಸರ್ ಅವರು. ಸೊ ದೇ ನೋ ಹೌ ಟು ಪ್ಲೇ ವಿತ್ ಯುವರ್ ಇಮೋಷನ್ಸ್, ಸಿಚುವೇಶನ್ಸ್ ಅಂಡ್ ಒಂದ್ ಸೆನ್ಸ್ ಆಫ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ. ಅರ್ಜೆನ್ಸಿ ಕ್ರಿಯೇಟ್ ಮಾಡಿಬಿಟ್ಟು ಜನರನ್ನು ಮೋಸ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅನಂತ್ ಪ್ರಭು ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್.